ಅಮಿತ್ ಶಾ ಕಾರ್ಯಕ್ರಮ ಇವತ್ತು ಇಡೀ ದಿನ ಸದ್ದು ಮಾಡಲಿದೆ. ಅಮಿತ್ ಶಾ ಕಾರ್ಯಕ್ರಮದಲ್ಲಿ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಮಧ್ಯಾಹ್ನ ತೆರಳಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ ಅಮಿತ್ ಶಾ ಅನ್ನುವಂತಹ ಪ್ಲಾನಿಂಗ್ ಇತ್ತು. ಆದರೆ ಈಗ ಬದಲಾವಣೆಯಾಗಿದೆ. ಮಧ್ಯಾಹ್ನ ಚಾಮುಂಡಿ ಬೆಟ್ಟಕ್ಕೆ ತೆರಳಲಿದ್ದಾರೆ ಶಾ. ಮೊದಲು ಸುತ್ತೂರು ಕ್ಷೇತ್ರಕ್ಕೆ ಹೋಗ್ತಾರೆ. ಸುತ್ತೂರು ಭೇಟಿ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅಮಿತ್ ಶಾ ವಾಸ್ತವ್ಯವನ್ನು ಹೂಡಿದ್ದು, ಅಮಿತ್ ಶಾ ರಾಜ್ಯ ಭೇಟಿ ಭಾರಿ ಮಹತ್ವ ಪಡೆದುಕೊಳ್ತಾ ಇದೆ. ಈಗಾಗಲೇ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಮಿತ್ ಶಾರನ್ನ ಸ್ವಾಗತಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಬೆಳಿಗ್ಗೆ ಮೊದಲಿಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ ಶಾ ಅನ್ನೋದು ಪ್ಲಾನ್ ಆಗಿತ್ತು. ಅದರ ಬದಲು ಮೊದಲು ಸುತ್ತೂರು ಕ್ಷೇತ್ರಕ್ಕೆ ಹೋಗ್ತಾರೆ ಅಮಿತ್ ಶಾ. ಆ ಬಳಿಕ ಮಧ್ಯಾಹ್ನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ. ಮಹತ್ವದ ಮಾತುಕತೆ ನಡೆಯಲಿದೆ. ಮೈತ್ರಿ ಪರಿಣಾಮ ಹಾಗೆ ಟಿಕೆಟ್ ಹಂಚಿಕೆ, ರಾಜ್ಯ ನಾಯಕರಿಗೆ ಏನಂತಾರೆ, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಚರ್ಚೆಯಾಗಲಿದೆ. ಯಾವ್ಯಾವ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಎಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು, ತಯಾರಿ ಹೇಗಿರಬೇಕು, ಜೊತೆಗೆ ಎರಡೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ. ಅವರ ಪ್ಲಾನಿಂಗ್ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಅಮಿತ್ ಶಾ ರಾಜ್ಯದಲ್ಲಿದ್ದಾರೆ. ರಾಜ್ಯ ಭೇಟಿ ತೀವ್ರ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅವರ ಪ್ಲಾನಿಂಗ್ ಏನು ಕೊಂಚ ಬದಲಾಗಿದೆ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಎನ್ನುವಂತ ಮಾಹಿತಿಗಳೇನು ಬರ್ತಾ ಇದೆ. ಹಾಗಿದ್ರೆ ಎಷ್ಟು ಗಂಟೆಗೆ ಅವರು ಸುತ್ತೂರು ಕ್ಷೇತ್ರಕ್ಕೆ ಹೋಗ್ತಾರೆ? ಪ್ರತಿಮಾ, ಖಂಡಿತ ಕೂಡ ಇವತ್ತು ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಅವರು ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆಗೆ ಸುತ್ತೂರು ಜಾತ್ರೆ, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅವರ ಇವತ್ತಿನ ಮೈಸೂರು ಭೇಟಿ ಏನಿದೆ ಅದು ಹೆಚ್ಚು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಜಾತ್ರೆಯ ಜೊತೆಗೆ ಮೈಸೂರಿನಲ್ಲಿ ಕೂಡ ಅವರು ಎರಡೆರಡು ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ರಾಜ್ಯ ಕೋರ್ ಕಮಿಟಿ ಮತ್ತೆ ಅದೇ ರೀತಿಯಾಗಿ ಕ್ಲಸ್ಟರ್ನ ಮೀಟಿಂಗ್ ಕೂಡ ಮಾಡ್ತಾರೆ. ಇದು ಮಹತ್ವನ ಅಮಿತ್ ಶಾ ಅವರ ಮೈಸೂರು ಭೇಟಿಯ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಈಗ ಅವರ ಒಂದು ಟಿಪಿಯಲ್ಲಿ ಒಂದಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಬರುವಂಥದ್ದು ಮಧ್ಯರಾತ್ರಿ ಆದಂಥ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇವತ್ತು ಬೆಳಗ್ಗೆ ಏನು ಚಾಮುಂಡಿ ಬೆಟ್ಟಕ್ಕೆ 11 ಗಂಟೆಗೆ ಹೋಗಬೇಕಿತ್ತು, ಆ ಟಿಪಿಯಲ್ಲಿ ಕೊಂಚ ಬದಲಾವಣೆಯಾಗಿದೆ. ನೇರವಾಗಿ ಈಗ 12 ಗಂಟೆಗೆ ಸುತ್ತೂರು ಕ್ಷೇತ್ರಕ್ಕೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಮೊದಲ ಕಾರ್ಯಕ್ರಮ ಅಮಿತ್ ಶಾ ಅವರ ಮೊದಲ ಕಾರ್ಯಕ್ರಮ ಅದಾಗಿರುತ್ತೆ. ನಾವೀಗ ಗಮನಿಸಬಹುದು, ಮೈಸೂರಿನ ಅಂದರೆ ನಂಜನಗೂಡು ತಾಲೂಕಿನ ಸುತ್ತೂರು ಕ್ಷೇತ್ರ ಇದೆ. ಕ್ಷೇತ್ರದಲ್ಲಿ ಕೂಡ ಅವರ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ಸಕಲ ಅಂತಿಮ ಸಿದ್ಧತೆಗಳಾಗ್ತಾ ಇದೆ. SPG ತಂಡವೂ ಕೂಡ ನಿಂತು ಸಂಪೂರ್ಣವಾದ ಎಲ್ಲ ಭದ್ರತೆಯನ್ನು ಕೂಡ ವೀಕ್ಷಣೆ ಮಾಡಿಕೊಳ್ತಾ ಇದೆ. 12 ಗಂಟೆಗೆ ಸರಿಯಾಗಿ ಅವರು ಸುತ್ತೂರು ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಮೊದಲಿಗೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಇಲ್ಲಿ ಇರ್ತಕ್ಕಂತಹ ಗೆಸ್ಟ್ ಹೌಸ್ ಏನಿದೆ, ಶಾಮನೂರು ಶಿವಶಂಕರಪ್ಪ ಗೆಸ್ಟ್ ಹೌಸ್ ಏನಿದೆ ಅದನ್ನು ಉದ್ಘಾಟನೆ ಮಾಡಿ ನಂತರದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಮೈಸೂರಿಗೆ ತೆರಳುತ್ತಾರೆ. ಆ ನಂತರದಲ್ಲಿ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದರ್ಶನವನ್ನು ಮಾಡುವಂಥ ಒಂದು ಟಿಪಿ ಈಗ ಬದಲಾವಣೆ ಆಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟ ದರ್ಶನ ಆದ ನಂತರದಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಮತ್ತೆ ಹೋಗುವಂಥ ಅಮಿತ್ ಶಾ ಅವರು ಅಲ್ಲಿ 2 ಮೀಟಿಂಗ್ಗಳನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯೂ ಕೂಡ ಇರೋ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇವತ್ತು ತೆಗೆದುಕೊಳ್ಳುವಂಥ ಈ ಒಂದು ಮೀಟಿಂಗ್ ಏನಿದೆ ಅದು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಅದು ಮೊದಲಿಗೆ ಇರತಕ್ಕಂಥದ್ದು ರಾಜ್ಯ ಕೋರ್ ಕಮಿಟಿ ಅಂದರೆ ರಾಜ್ಯ ಮಟ್ಟದ ನಾಯಕರುಗಳೇನಿದ್ದಾರೆ ಅವರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಹಳೆ ಮೈಸೂರು ಭಾಗದ 5 ಜಿಲ್ಲೆಗಳು ಅಂದರೆ 4 ಲೋಕಸಭಾ ಕ್ಷೇತ್ರಗಳು ಬರ್ತಕ್ಕಂತಹ 5 ಜಿಲ್ಲೆಗಳೇನಿವೆ, ಜಿಲ್ಲೆಯ ನಾಯಕರುಗಳ ಮೀಟಿಂಗ್ ಅನ್ನು ಕೂಡ ಅಮಿತ್ ಶಾ ಅವರು ತೆಗೆದುಕೊಳ್ತಾರೆ. ಅಂದರೆ ಮೈಸೂರು, ಕೊಡಗು, ಹಾಸನ, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳ ಪ್ರತಿ ಲೋಕಸಭಾ ಕ್ಷೇತ್ರದ 20 ಜನ ಸದಸ್ಯರುಗಳು ಅಂದರೆ ಅಲ್ಲಿನ ಅಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಪ್ರಮುಖರಿರ್ಬೋದು, ಈ ರೀತಿಯಾಗಿ 20 ಜನರ ತಂಡ ಏನಿರುತ್ತೆ ಅವರ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತಾರೆ. ಏನು ಹಳೆ ಮೈಸೂರು ಭಾಗದಲ್ಲಿ ಇರತಕ್ಕಂತಹ ಕ್ಷೇತ್ರಗಳೇನಿವೆ ಈಗಾಗಲೇ ಕೂಡ JDS ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ಕೂಡ ಈಗ
ಮೈಸೂರಿನಲ್ಲಿರ್ಬೋದು, ಚಾಮರಾಜನಗರದಲ್ಲಿರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ BJPಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಯಾವೆಲ್ಲ ಅಂಶಗಳನ್ನು ಅಳವಡಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಚುನಾವಣೆಗೆ ಹೋಗಬೇಕು, ಜೊತೆಗೆ ಒಂದಷ್ಟು ಬದಲಾವಣೆಗಳೇನಾದರೂ ಮಾಡ್ಕೊಳ್ಬೇಕಾ, ಇನ್ನಷ್ಟು ಪೂರ್ವ ತಯಾರಿಗಳೇನಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಅಮಿತ್ ಶಾ ಅವರು ಸ್ಥಳೀಯ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಕೂಡ ಲೋಕಸಭಾ ಚುನಾವಣೆ ಇದೆ. ಅದರಲ್ಲೂ ಕೂಡ ಹೇಳಿ ಕೇಳಿ ಮೈಸೂರು CM ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಲೋಕಸಭೆಯ ರಣಕಾಳೆಯನ್ನು ಅಮಿತ್ ಶಾ ಅವರು ಇಲ್ಲಿಂದನೇ ಓದ್ತಿದ್ದಾರೆ ಅಂತಲೇ ಕೂಡ ನಾವು ಹೇಳ್ಬೋದು. ಇಲ್ಲಿಂದನೇ ಕೂಡ ಅವರು ಲೋಕಸಭಾ ಚುನಾವಣೆ ರಣತಂತ್ರಗಳನ್ನು ರೂಪಿಸ್ತಾರೆ. ಹಾಗಾಗಿ ಕೂಡ 3 ಗಂಟೆಗೆ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಡೆತಕ್ಕಂತಹ ಒಂದು ಸಭೆ ಏನಿದೆ ಅದು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಮಾ, ಅಂದ್ರೆ ಈ ಮೈತ್ರಿ ಪಡೆಯೊಂದಿಗೆ ಮಾತುಕತೆ ಏನಾದರೂ ನಡೆಯುವಂತಹ ಸಾಧ್ಯತೆಗಳಿದೆಯಾ? ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಿದೆಯಾ, ಹೇಗೆ? ಪ್ರತಿಮಾ, ಏನಂತ ಹೇಳಿದ್ರೆ ಇದು BJPಯ ಕೋರ್ ಕಮಿಟಿ ಅಂತಲೇ ಕೂಡ ಹೇಳಬೇಕು. ಯಾಕಂದರೆ ಇದನ್ನು ಆಗಲೇ ಕೂಡ CT ರವಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ NDA ಮೈತ್ರಿಯ ಸಭೆ ಇದಾಗಿರೋದಿಲ್ಲ. ಹಾಗಾಗಿ ಕೂಡ BJP ನಾಯಕರುಗಳಷ್ಟೇ ಕೂಡ ಭಾಗವಹಿಸ್ತಾರೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಸುತ್ತೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದೆ. ಅದಕ್ಕೆ ಏನೋ JDSನ HD ಕುಮಾರಸ್ವಾಮಿ ಅವರು ಕೂಡ ಅಮಿತ್ ಶಾ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದೆ. ಆದರೆ ಕೂಡ ಅದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಏನು ಮೈಸೂರಿನ ರಾಡಿಸನ್ ಬ್ಲೂನಲ್ಲಿ ನಡೀತಕ್ಕಂತಹ ಸಭೆ ಏನಿದೆ ಆ ಸಭೆಯಲ್ಲಿ JDSನ ಯಾವ ನಾಯಕರು ಕೂಡ ಭಾಗಿಯಾಗೋದಿಲ್ಲ. ಇದು ಕೇವಲ ಪ್ಯೂರ್ಲಿ BJP ನಾಯಕರ ಸಭೆ ಆಗಿರುತ್ತೆ. ಇಲ್ಲಿ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರದ ಹಾಲಿ ಮಾಜಿ ಶಾಸಕರುಗಳು, ಸಂಸದರುಗಳು, ಜೊತೆಗೆ ಜಿಲ್ಲಾ ಅಧ್ಯಕ್ಷರುಗಳು, ನಗರ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಈ ರೀತಿಯಾಗಿ ಪ್ರತಿ ಕ್ಷೇತ್ರದಿಂದಲೂ ಕೂಡ 20 ಜನ ಪಾಲ್ಗೊಳ್ತಾರೆ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, CT ರವಿ ಅವರು ಇರ್ಬೋದು, ಆಗಲೇ ಕೂಡ ನಿನ್ನೆಯಿಂದನೂ ಕೂಡ ಬಂದು ಇಲ್ಲಿ ಮೈಸೂರಿನಲ್ಲಿ ತಂಗಿರ್ತಕ್ಕಂಥದ್ದು. ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಇದ್ದಾರೆ. ಜೊತೆಗೆ ಏನು ರಾಜೇಶ್ ಜಿ ಕೂಡ ಇರ್ತಕ್ಕಂಥದ್ದು. ಇವರೆಲ್ಲರ ಜೊತೆಯಲ್ಲೂ ಕೂಡ ಅಮಿತ್ ಶಾ ಅವರು ಮೀಟಿಂಗನ್ನು ಮಾಡ್ತಾರೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗವನ್ನು ಈ ಬಾರಿ BJP ಎಷ್ಟು ಬಲವರ್ಧನೆಯನ್ನು ಮಾಡ್ಕೊಳ್ಬೇಕು, ಅದರ ಜೊತೆಗೆ 28 ಕ್ಷೇತ್ರಗಳೇನಿವೆ ಆ 28 ಕ್ಷೇತ್ರಗಳನ್ನು ಗೆಲ್ಲಿಕ್ಕೆ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ರೂಪಿಸಬೇಕು, ಈ ಒಂದು ನಿಟ್ಟಿನಲ್ಲಿ ಸ್ಥಳೀಯ ನಾಯಕರಿಗೆ ಒಂದಷ್ಟು ಕಿವಿ ಮಾತುಗಳನ್ನು ಕೂಡ ಅಮಿತ್ ಶಾ ಅವರು ಹೇಳಿದ್ದಾರೆ. ಅದೇ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದಷ್ಟು ಲೂಪ್ ಹೋಲ್ಗಳು ಇರ್ಬೋದು, ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೋದು, ಸ್ಥಳೀಯವಾಗಿ ಏನೆಲ್ಲ ಚಾಲೆಂಜಸ್ ಇದೆ, ಇದೆಲ್ಲ ಅಂಶಗಳನ್ನು ಕೂಡ ಅವರಿಂದ ಪಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಧು, ತಮ್ಮ ಮಾಹಿತಿ. ಒಟ್ಟಾರೆ CM ಸಿದ್ದರಾಮಯ್ಯ ಅವರ ಅಡ್ಡಾದಲ್ಲಿ ಅಮಿತ್ ಶಾ ಪಾಂಚಜನ್ಯವನ್ನ ಮೊಳಗಿಸಲಿದ್ದಾರೆ. ಹೀಗಾಗಿ ಅಮಿತ್ ಶಾ ಭೇಟಿ ಬೆನ್ನಲ್ಲೇ BJPಯಲ್ಲಿ ಸಂಚಲನ. ಲೋಕಸಭೆ ಮಹಾಸಮರಕ್ಕೂ ಅಮಿತ್ ಶಾ ಈ ಮೂಲಕ ರಣಕಹಳಿಯನ್ನು ಮೊಳಗಿಸುತ್ತಾರೆ. ಮೈಸೂರಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. BJPಯ ಪ್ರಮುಖ ನಾಯಕರ ಜೊತೆ ಈ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಚುನಾವಣಾ ತಯಾರಿ, ಅಭ್ಯರ್ಥಿಗಳ ಆಯ್ಕೆ, ಇದೆಲ್ಲದರ ಕುರಿತು ಆ ಸಭೆಯಲ್ಲಿ ಚರ್ಚೆಯಾಗಲಿದೆ. ಲೋಕಸಭಾ ಸಂಗ್ರಾಮ ಗೆಲ್ಲೋದಕ್ಕೆ ಅಮಿತ್ ಶಾರಿಂದ ತಂತ್ರಗಾರಿಕೆ. ಪ್ರಮುಖವಾಗಿ JDS ಜೊತೆಗಿನ ಮೈತ್ರಿ, ಸೀಟ್ ಹಂಚಿಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸುತ್ತಾರೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನು ಅಮಿತ್ ಶಾ ಪಡೆಯಲಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ 5 ಜಿಲ್ಲೆಗಳ ಕ್ಲಸ್ಟರ್ ನಾಯಕರ ಜೊತೆ ಸಭೆ ನಡೆಯುತ್ತೆ. ಕೋರ್ ಕಮಿಟಿ ಸಭೆ ಬಳಿಕ ಕ್ಲಸ್ಟರ್ ಪ್ರಮುಖರ ಜೊತೆ ಸಭೆ ನಡೆಸುತ್ತಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ, ಈ 5 ಜಿಲ್ಲೆಗಳ ಕ್ಲಸ್ಟರ್ ಮಟ್ಟದ ನಾಯಕರ ಜೊತೆ ಮೀಟಿಂಗ್ ನಡೆಯಲಿದೆ. ಮೈತ್ರಿ ಪರಿಣಾಮದ ಕುರಿತು ಸಭೆಯಲ್ಲಿ ಸಮಾಲೋಚನೆಯಾಗುತ್ತೆ. ಈ ಬರಲಿರುವ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಭಾರಿ ತಯಾರಿ. ಇನ್ನು ಮಂಡ್ಯ ಟಿಕೆಟ್ ವಿಚಾರ. ಮಂಡ್ಯ ಟಿಕೆಟ್ಗಾಗಿ ಮೈತ್ರಿ ಪಕ್ಷಗಳ ಮಧ್ಯೆ ಬಿಗ್ ಫೈಟ್. ಒಕ್ಕಲಿಗರ ಭದ್ರಕೋಟೆ ಯಾರ ಪಾಲಾಗುತ್ತೆ? JDSಗ ಅಥವಾ BJP? ಮಂಡ್ಯ ಕದನ ಕಣದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನು ಮೂಡಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಳಿಸೋದಕ್ಕೆ JDS ತಯಾರಿ ನಡೆಸ್ತಾ ಇದೆ. ಮತ್ತೊಂದೆಡೆ ಮಂಡ್ಯ ಟಿಕೆಟ್ಗಾಗಿ ಹಾಲಿ ಸಂಸದೆ ಸುಮಲತಾ ಬಿಗಿಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮೈತ್ರಿ ನಾಯಕರಿಗೆ ಮಂಡ್ಯ ಲೋಕಸಭಾ ಟಿಕೆಟ್ ಅನ್ನೋದು ಕಗ್ಗಂಟಾಗಿದೆ. BJP ಹಾಗಿದ್ರೆ JDSಗೆ ಬಿಟ್ಕೊಡುತ್ತಾ? ಹಾಗಾದ ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನಾದರೂ ಕಣಕ್ಕಿಳಿತಾರಾ? ಒಂದೊಮ್ಮೆ ಅದೇ
ಫೈನಲ್ ಆದ್ರೆ ಸುಮಲತಾ ಅವರ ನಡೆಗೇನು? ಯಾಕಂದ್ರೆ ಹಾಲಿ ಸಂಸದೆ ಸುಮಲತಾ ಬಿಗಿಪಟ್ಟು ಹಿಡಿದಿದ್ದಾರೆ ಮಂಡ್ಯ ಟಿಕೆಟ್ಗಾಗಿ. ಈಗಾಗಲೇ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈತ್ರಿ ಪಡೆ ಏನ್ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಸುಮಲತಾ. ಜೆಪಿ ನಡ್ಡಾ ಅವರನ್ನ, BL ಸಂತೋಷ್ ಅವರನ್ನ ಭೇಟಿಯಾಗಿದ್ರು. ಸುಮಲತಾ ಪ್ರಧಾನಿಯನ್ನ ಭೇಟಿಯಾದ ನಂತರ ಚರ್ಚೆ ಮತ್ತಷ್ಟು ಜೋರಾಗ್ತಾ ಇದೆ. ಮಂಡ್ಯ ಟಿಕೆಟ್ ಯಾರ ಪಾಲು ಅನ್ನೋದು ಕುತೂಹಲ ಹೆಚ್ಚಿಸ್ತಾ ಇದೆ. ಇನ್ನು ಮಂಡ್ಯ ಟಿಕೆಟ್ ವಿಚಾರವಾಗಿ ಇವತ್ತು ಮಹತ್ವದ ಚರ್ಚೆ ನಡೆದಿದೆ. ಅಮಿತ್ ಶಾ ಜೊತೆಗೆ ಬಿಜೆಪಿ ನಾಯಕರು ಸಮಾಲೋಚನೆಯನ್ನು ನಡೆಸುತ್ತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯ ರಾಜಕಾರಣದ ಚರ್ಚೆಯಾಗಲಿದೆ. ಒಂದೊಮ್ಮೆ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಸವಾಲುಗಳಿಗೆ ಏನೇನು ಎದುರಾಗುತ್ತೆ, ಅಥವಾ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ರೆ ಬಿಜೆಪಿಯ ಸಂಘಟನೆ ಹೇಗೆ? ಸುಮಲತಾಗೇನಾದ್ರೂ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಒಲವು ತೋರಿದ್ರೆ ಆಗ ಜೆಡಿಎಸ್ನ ನಿಲುವೇನು ಅನ್ನೋದು ಕೂಡ ತೀವ್ರ ಕುತೂಹಲ. ಈ ಎಲ್ಲ ವಿಚಾರಗಳ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆ ನಡೆಸುತ್ತಾರೆ. ಅಮಿತ್ ಶಾಗೆ ಮಂಡ್ಯ ಬಿಜೆಪಿ ನಾಯಕರು ವರದಿಯನ್ನು ನೀಡುತ್ತಾರೆ. ಸಮಗ್ರ ಮಾಹಿತಿಯನ್ನ ನೀಡೋದಕ್ಕೆ ಮಂಡ್ಯ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಂಡ್ಯದ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಮಾಹಿತಿ ಪಡ್ಕೊಳ್ತಾರೆ. ಹೀಗಾಗಿ ಶಾ ರಾಜ್ಯ ಭೇಟಿ ಮತ್ತು ಈ ಚರ್ಚೆ ಭಾರಿ ಮಹತ್ವ ಪಡೆದುಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.